ಆಲೂರಿನಲ್ಲಿ ಅದ್ದೂರಿಯಾಗಿ ನಡೆದ 206ನೇ ಭೀಮಾ ಕೊರೆಂಗ ವಿಜಯೋತ್ಸವ. ಡಿಜೆ ಸೌಂಡಿಗೆ ಕುಣಿದು ಕುಪ್ಪಳಿಸಿದ ಯುವಕ ಯುವತಿಯರು. ಆಲೂರಿನಲ್ಲಿ ಅದ್ದೂರಿಯಾಗಿ ನಡೆದ 206ನೇ ಭೀಮಾ ಕೊರೆಂಗ ವಿಜಯೋತ್ಸವ. ಡಿಜೆ ಸೌಂಡ್ಗೆ ಕುಣಿದು ಕುಂಪಳಿಸಿದ ಯುವಕ ಯುವತಿಯರು. ಆಲೂರು ತಾಲೂಕಿನಲ್ಲಿ ಭೀಮಾ ಕೊರೆಂಗ ವಿಜಯೋತ್ಸವ ಸಮಿತಿ ವತಿಯಿಂದ ಪಟ್ಟಣದಲ್ಲಿ ಭೀಮಾ ಕೊರೆಂಗ ವಿಜಯೋತ್ಸವ ಅದ್ದೂರಿಯಾಗಿ ಜರುಗಿತು. 206ನೇ ವರ್ಷದ ಭೀಮಾ ಕೊರೆಂಗ ವಿಜಯೋತ್ಸವವನ್ನ ಆಲೂರಿನಲ್ಲಿ ಭೀಮಾ ಕೊರೆಂಗ ವಿಜಯೋತ್ಸವ ಸ್ತಂಭದ ಮೆರವಣಿಗೆಯನ್ನ ಕಲಾ ತಂಡಗಳೊಂದಿಗೆ ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಿಂದ ಹೊರಟು ಪಟ್ಟಣದ ಮಿನಿ ವಿಧಾನಸೌಧದವರೆಗೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಭೀಮಾ ಕೊರೆಂಗ ವಿಜಯಸ್ತಂಭ ಮಾದರಿಯ ರಥವನ್ನ ಎಳೆಯುವ ಮೂಲಕ ಕಲಾ ತಂಡಗಳು ವಾದ್ಯಗೋಷ್ಠಿ ಮತ್ತು ಡಿಜೆ ಹಾಡಿಗೆ ಯುವಕ ಯುವತಿ ಮಹಿಳೆಯರು ನೃತ್ಯ ಮಾಡುವ ಮೂಲಕ ಮೆರವಣಿಗೆಗೆ ಸಾಕ್ಷಿಯಾದರು. ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಶಾಸಕ ಸಿಮೆಂಟ್ ಮಂಜು ಹಾಗೂ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾಲಾರ್ಪಣೆ ಮಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸಂವಿಧಾನವನ್ನ ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ. ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ಹಾಗಾಗಿ ಇತಿಹಾಸ ಮತ್ತು ಸಂವಿಧಾನವನ್ನ ಅಧ್ಯಯನ ಮಾಡುವುದು, ನಮ್ಮ ಮಕ್ಕಳಿಗೆ ಉನ್ನತವಾದಂತಹ ಶಿಕ್ಷಣವನ್ನ ಕೊಡಿಸಬೇಕು. ಶಿಕ್ಷಣದಿಂದ ಮಾತ್ರ ಅಧಿಕಾರ, ಆಡಳಿತ ವ್ಯವಸ್ಥೆಯನ್ನ ಪಡೆಯಲು ಸಾಧ್ಯ ಅಂತ ಹೇಳಿದ್ರು. ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಪ್ರೊಫೆಸರ್ ಅರಿರಾಮ್ ಮಾತನಾಡಿ, ಭೀಮಾ ಕೊರೆಂಗ ವಿಜಯೋತ್ಸವ ಕಾರ್ಯಕ್ರಮ ಇಂದು ಹಳ್ಳಿಯಿಂದ ದಿಲ್ಲಿಯವರೆಗೆ ಆಚರಣೆ ಮಾಡುತ್ತಿದ್ದು, ಐತಿಹಾಸಿಕವಾದಂತಹ ಈ ಘಟನೆ ಇತಿಹಾಸದಲ್ಲಿ ಮರೆಮಾಚಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರ ಜೀವಿತ ಅವಧಿಯಲ್ಲಿ ಅಧ್ಯಯನ ಮಾಡಿ ಘಟನೆಯನ್ನ ಹೊರತಂದವರು. 1818 ಡಿಸೆಂಬರ್ 31ರ ರಾತ್ರಿ ಪೇಶ್ವೆಗಳ 28,000 ಸೈನಿಕರು ಮತ್ತು ಮಹರ್ 500 ಸೈನಿಕರ ನಾಯಕ ಸಿದ್ದನಾಯಕ ನೇತೃತ್ವದ ನಡುವೆ ಸ್ವಾಭಿಮಾನ, ಸಮಾನತೆ, ಶಿಕ್ಷಣ ಮತ್ತು ಸ್ವಾತಂತ್ರ್ಯದ ಹಕ್ಕುಗಳಿಗಾಗಿ ನಡೆದಂತಹ ಯುದ್ಧ. ಈ ಯುದ್ಧದಲ್ಲಿ ಮಹಾರ್ 500 ಸೈನಿಕರು ಪೇಶ್ವೆಗಳ 28,000 ಸೈನಿಕರನ್ನ ಒಂದೇ ರಾತ್ರಿ 12 ಗಂಟೆಗಳ ಕಾಲ ನಡೆದ ಯುದ್ಧದಲ್ಲಿ ಸೋಲಿಸಿದ ದಿನ ಜನವರಿ 1. ಈ ದಿನವನ್ನ ಭೀಮಾ ಕೊರೆಂಗ ಆಚರಣೆ ಮಾಡ್ತೇವೆ. ಈ ವಿಜಯೋತ್ಸವವನ್ನ ಇಂದು ನೊಂದವರು, ಪರಿವರ್ತನೆ ಆಗುತ್ತಿರುವವರು, ಬಡವರು ವಿಜಯೋತ್ಸವ ಆಚರಣೆ ಮಾಡ್ತಿದ್ದಾರೆ. ಹಲವಾರು ಕಾರಣಗಳಿಗಾಗಿ ಈ ಯುದ್ಧದ ಮಹತ್ವದ್ದಾಗಿದೆ. ಸೈನಿಕರು ಗೌರವ ಹಾಗೂ ಹಕ್ಕುಗಳಿಗಾಗಿ ಯುದ್ಧ ನಡೆಯುತ್ತೆ. ಮಹಾರ್ ಸೈನಿಕರ ಶೌರ್ಯ ಬಿಂಬಿಸುವ ಕೊರೆಂಗ ವಿಜಯಸ್ತಂಭ ಸ್ಥಾಪಿಸಲಾಗಿದೆ. ಇದರಲ್ಲಿ 22 ಮಹಾರ್ ಸೈನಿಕರ ಹೆಸರು ಮತ್ತು ಸಾಧನೆಯನ್ನ ಬರೆಯಲಾಗಿದೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಸಕಲೇಶ್ಪುರ ಆಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಸಿಮೆಂಟ್ ಮಂಜು, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಮುಖ್ಯ ಭಾಷಣಕಾರರು ಪ್ರೊಫೆಸರ್ ಅರಿರಾಮ್, ತಹಶೀಲ್ದಾರ್ ನಂದಕುಮಾರ್, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಬಸವರಾಜ್, ಜಿಲ್ಲಾ ಸಂಚಾಲಕ ದೇವರಾಜು, ಕಾಂಗ್ರೆಸ್ ಮುಖಂಡ ಸಣ್ಣಸ್ವಾಮಿ, ಕೊರೆಂಗ ವಿಜಯೋತ್ಸವ ಸಮಿತಿಯ ಅಧ್ಯಕ್ಷ ರಘು, ಸಾಹಿತಿ ಗುರುಮೂರ್ತಿ, ರವಿ ಕಾಜರವಳ್ಳಿ, ಲೋಕೇಶ್ ಅಜ್ಜನಹಳ್ಳಿ, ಶಿವಾನಂದ್ ಅಣ್ಣಪ್ಪ ಎರಗಳಲೆ ಇನ್ನಿತರರು ಉಪಸ್ಥಿತರಿದ್ದರು. ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳಿದ್ದಾರೆ. ಆ ಮಾತು 100ಕ್ಕೆ 100 ಸತ್ಯ. ತಾವುಗಳೆಲ್ಲರೂ ಕೂಡ ಬಾಬಾ ಸಾಹೇಬರು ಇತಿಹಾಸವನ್ನು ಸೃಷ್ಟಿ ಮಾಡೋಗಿದ್ದಾರೆ. ಅಟ್ಲೀಸ್ಟ್ ಆ ಇತಿಹಾಸವನ್ನು ನಾವ್ಯಾರು ಕೂಡ ಮರಿಬಾರ್ದು. ನಾವು ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಟ್ಟು ಮಕ್ಕಳನ್ನ ಪ್ರಜ್ಞಾವಂತರಾಗಿ ಮಾಡಿ ನಮ್ಮ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸಿದರೆ ಖಂಡಿತವಾಗ್ಲೂ ಕೂಡ ಇವರೆಲ್ಲರೂ ಶ್ರಮಪಟ್ಟು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಸಂದರ್ಭದಲ್ಲಿ. ಕನಿಷ್ಠ ಮಕ್ಕಳಿಗೆ ಒಂದು ಪದವಿಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇತಿಹಾಸವನ್ನ ಅರಿಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಎಲ್ಲ ಹಕ್ಕನ್ನು ಕೂಡ ನಮ್ಮ ಹಿರಿಯರು ಎಲ್ಲವನ್ನು ಕೂಡ ಕೊಟ್ಟೋಗಿದ್ದಾರೆ. ಆದ್ರೆ ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಾನು ಈಗ ಆಲ್ರೆಡಿ ಪಾಪ ಎಲ್ಲರಿಗೂ ಕೂಡ ಹೊಟ್ಟೆ ಹಸುವಾಗೆಲ್ಲ ಓಡ್ಬಿಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಶುಭಾಶಯವನ್ನು ಕೋರುತ್ತಾ ಇಷ್ಟೊಂದು ಅಚ್ಚುಕಟ್ಟಾಗಿ ಒಂದು ಸ್ವತಂತ್ರ ಚಳವಳಿ ಕೂಡ ಪ್ರಾರಂಭ. ಒಂದು